ಹಲೋ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂದ್. ಬೈಕ್ ಟ್ಯಾಕ್ಸಿ ಅಪ್ಡೇಟ್ ನಿನ್ನೆ ಏನಾಯ್ತು ಅಂತ ಕೇಳ್ತಾ ಇದ್ರಿ. ಅದ್ರ ಬಗ್ಗೆನೂ ಕೂಡ ಹೇಳ್ತೀನಿ. ಅದ್ರ ಜೊತೆಗೆ ಬೈಕ್ ಟ್ಯಾಕ್ಸಿ ಇನ್ನು ನೆನಪು ಮಾತ್ರನಾ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ದಿನದಿಂದ ದಿನಕ್ಕೆ ಬೈಕ್ ಟ್ಯಾಕ್ಸಿ ಬಗ್ಗೆ ಹೋಪ್ ಕೂಡ ಹೋಗ್ತಾ ಇದೆ. ಇನ್ನೊಂದೇನು ಅಂದ್ರೆ ಬೈಕ್ ಟ್ಯಾಕ್ಸಿ ಇತ್ತ ಅನ್ನೋ ಒಂದು ಪರಿಸ್ಥಿತಿನೂ ಕೂಡ ಮುಂದೆ ಬಂದ್ರೂ ಬರ್ಬೋದು. ಅದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ಏನು 16ನೇ ತಾರೀಕು ಏನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಯ್ತು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಇಂದ ಏನ್ ಬರುತ್ತೆ, ಹೈಕೋರ್ಟ್ ಇಂದ ಏನ್ ಬರುತ್ತೆ, ಅವತ್ತಿಂದ ಅನ್ಕೊಂಡಿದ್ರು ಇಲ್ಲಪ್ಪ ನೆಕ್ಸ್ಟ್ ವೀಕ್ ಬರ್ಬೋದು ಬೈಕ್ ಟ್ಯಾಕ್ಸಿ ಅಂತ ಅನ್ಕೊಂಡ್ರು. ನೆಕ್ಸ್ಟ್ ವೀಕ್ಗೆ ಮತ್ತೆ ಹಿಯರಿಂಗ್ ಹಾಕಿದ್ರು. ಅದಾದ್ಮೇಲೆ ಇಲ್ಲಪ್ಪ ಈ ತರನು ಇಲ್ಲ, ಮುಂಚೆ ಬರ್ಬೋದು ಅಂತ ಹೇಳ್ಬಿಟ್ಟು ಏನಂದ್ರೆ ಕೋರ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ದಿನದಿಂದ ದಿನಕ್ಕೆ ಅಥವಾ ಬೇರೆ ಡೇಟ್ಗಳನ್ನ ಕೊಡ್ತಾ ಹೋಗ್ತಾರೆ. ಬಟ್ ಏನು ಅಂದ್ರೆ ಅಲ್ಲಿವರೆಗೂ ಓಡಿಸ್ಕೊಳಕ್ಕೆ ಪರ್ಮಿಷನ್ ಕೊಡ್ಲಿ ಅಂತ ಹೇಳ್ಬಿಟ್ಟು ಬೈಕ್ ಟ್ಯಾಕ್ಸಿ ಕಂಪ್ನಿಗಳಾಗಿರ್ಬೋದು, ಬೈಕ್ ಟ್ಯಾಕ್ಸಿ ಓಡಿಸೋರಾಗಿರ್ಬೋದು ಅಂತ ಇದಾರೆ. ಅಲ್ಲಿವರೆಗೂ ಏನಾದ್ರೂ ಕೊಡ್ಲಿ, ನಮ್ಗೆ ಅಲ್ಲಿವರೆಗೂ ಏನಾಗತ್ತಾಗ್ಲಿ, ಜಜ್ಮೆಂಟ್ ಏನಾದ್ರೂ ಆಗ್ಲಿ, ಅಲ್ಲಿವರೆಗೂ ಬೈಕ್ ಟ್ಯಾಕ್ಸಿ ಓಡ್ಸಕ್ಕೆ ಪರ್ಮಿಷನ್ ಕೊಡ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಜನನು ಕೂಡ ಕೇಳ್ಕೊತಾ ಇದಾರೆ. ತುಂಬಾ ಜನರು ಕೂಡ ಹೇಳ್ತಾ ಇರೋದೇನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿಯಿಂದ ನಾನು ಕಮಿಟ್ಮೆಂಟ್ ಇತ್ತು, ನಾನು ಅಷ್ಟು ಸಾಲ ಮಾಡಿದ್ದೆ, ಇಷ್ಟು ಸಾಲ ಮಾಡಿದ್ದೆ ಬೈಕ್ ಟ್ಯಾಕ್ಸಿಯಿಂದ ಅಂತ ಹೇಳ್ಬಿಟ್ಟು ಇದನ್ನ ಮಾಡ್ತಾ ಇದ್ರು. ಅದಕ್ಕೋಸ್ಕರ ಏನಪ್ಪಾ ಅಂತಂದ್ರೆ ಈಗ ಈಗ ಆಟೋದವ್ರಿಗಾಗಿರ್ಬೋದು, ಬೈಕ್ ಟ್ಯಾಕ್ಸಿ ಆಗಿರ್ಬೋದು, ತುಂಬಾ ದಿನದಿಂದ ಕಿರಿಕಗಳು ನಡೀತಾನೆ ಇತ್ತು. 5-6 ವರ್ಷದಿಂದ ಹಂಗೆ ನಡೀತಾನೆ ಇತ್ತು. ಇವ್ರ ಮೇಲೆ ಹಾಕೋದಾಗಿರ್ಬೋದು, ಇವ್ರು ಅವ್ರ ಮೇಲೆ ಹಾಕೋದಾಗಿರ್ಬೋದು. ಅದಕ್ಕೆ ಒಂದು ತೀರ್ಮಾನ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾವು ಕೂಡ ಅವತ್ತಿಂದ ಹೇಳ್ತಾನೆ ಇದ್ವಿ, ಇದು ಕೋರ್ಟ್ಗೆ ಹೋಗ್ಬೇಕು, ಏನಾದ್ರು ಒಂದು ತೀರ್ಮಾನ ಬೇಗ ಆಗ್ಬೇಕು ಅಂತೇಳಿ. ಬಟ್ ಕೋರ್ಟಲ್ಲಿ ಯಾಕೋ ಬೇಗ ಆಗೋದ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗ ಒಂದರಿಂದ ಇನ್ನೊಂದ್ ದಿನಕ್ಕೆ, ಒಂದು ವಾರದಿಂದ ಇನ್ನೊಂದು ವಾರಕ್ಕೆ ಹಿಯರಿಂಗ್ ಆಗೋತಾ ಹೋದ್ರೆ ಇಲ್ಲಿ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿರುತ್ತಲ್ಲ, ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಏನ್ ಮಾಡ್ತಾರೆ ಹೇಳಿ, ಬೈಕ್ ಟ್ಯಾಕ್ಸಿ ಮಾಡೋರು ಎಲ್ಲರೂ ಕೂಡ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳನ್ನ, ಬೇರೆ ಬೇರೆ ಆಯಾಮಗಳನ್ನ ಹುಡ್ಕೊಂಡ್ಬಿಡ್ತಾರೆ. ಓಕೆ, ಇದಿಲ್ಲ ಅಂದ್ರೆ ಇನ್ನೊಂದಪ್ಪ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಏನಾದ್ರು ಹುಡ್ಕೊಂಡ್ಬಿಡ್ತಾರೆ, ಅಲ್ಲಿಗೆ ಹೋಗ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ ಹೇಳಿ, ಇದರಲ್ಲಿ ಓಪೇ ಹೋಗ್ಬಿಡುತ್ತೆ ಎಲ್ರಿಗೂ ಕೂಡ. ಅಂದ್ರೆ ಬೈಕ್ ಟ್ಯಾಕ್ಸಿ ಇನ್ನೊಂದು 2-3 ವರ್ಷ ಏನಾದ್ರು ಹಿಂಗೆ ತಳ್ಬಿಟ್ರು ಅನ್ಕೊಳ್ಳಿದ್ದು, ಮುಂಚೆ ಮೊದಲು ಒಂದು ಏನಾದ್ರು ಬೈಕ್ ಟ್ಯಾಕ್ಸಿ ಇತ್ತಾ ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೊಸಬ್ರು ಬೆಂಗಳೂರು ಬಂದವ್ರಿಗೆ ಮುಂಚೆ ಒಂದ್ಸತಿ ಬೈಕ್ ಟ್ಯಾಕ್ಸಿ ಇತ್ತಂತೆ, ಅದ್ರಲ್ಲಿ ಬೈಕ್ ಟ್ಯಾಕ್ಸಿಲಿ ಹಿಂಗ್ ಹೋಗ್ಬೋದಿತ್ತಂತೆ ಅಂತ ಹೇಳೋ ಪರಿಸ್ಥಿತಿ ಬಂದ್ರೂ ಬರ್ಬೋದು. ಯಾಕಂದ್ರೆ ಆಲ್ಮೋಸ್ಟ್ 9ರಿಂದ 11 ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಕೊಡ್ತಾ ಇಲ್ಲದೆ ಇರೋದಕ್ಕೆ ಕಾರಣ ಮೇನ್ ಏನಪ್ಪಾ ಅಂತಂದ್ರೆ ಆಟೋ ಅವ್ರಿಗೆ ತೊಂದರೆ ಆಗುತ್ತೆ. ಆಟೋ ಅವ್ರಿಗೆ ಮೀಟರ್ ಬಾಡಿಗೆ ಆದ್ರೆ ಅವ್ರಿಗೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಏನಂದ್ರೆ ಆ ಬೈಕ್ ಟ್ಯಾಕ್ಸಿಗಳಲ್ಲಿ ಅಂದ್ರೆ ಆ ಲೇಡೀಸ್ಗೆ ಹರಾಸ್ಮೆಂಟ್ ಆಗ್ತಾ ಇದೆ, ಆ ಲೇಡೀಸ್ಗೆ ಸೇಫ್ಟಿ ಇಲ್ಲ ಅನ್ನೋ ಒಂದು ಕಾರಣನೂ ಕೂಡ ಎತ್ತೆಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಆ ಆಕ್ಟ್ ಅಂದ್ರೆ RTO ಸಮಸ್ಯೆ ಕೂಡ ಆಗುತ್ತೆ. ಯಾಕಂದ್ರೆ ವೈಟ್ ಬೋರ್ಡ್ ಅಲ್ಲಿ ಓಡಿಸೋದ್ರಿಂದ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ. ಓಕೆ, ನಿಮಗೆ ಕೇಳ್ಬೋದು ಇದೆಲ್ಲ ಬೇಡಪ್ಪ, ನಮ್ಗೆ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯ್ತು ಹೇಳು ಅಂತ ಹೇಳ್ಬಿಟ್ಟು. ಏನಿಲ್ಲ, ಆಗ್ಲಿಂದ ಹೇಳ್ದಂಗೆ ನಾನು ಮತ್ತೆ ಸೋಮವಾರಕ್ಕೆ ಮುಂದೂಡಿದ್ದಾರೆ ಅಂತಾನೆ ಹೇಳ್ಬೋದು. ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು. 21ನೇ ತಾರೀಕೇನೋ ಮುಂದೂಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೂ ಮುಂಚೆ ಇನ್ನೊಂದೇನಪ್ಪಾ ಅಂದ್ರೆ ಎಲ್ಲರೂ ಕೂಡ ಬರ್ತಾ ಬರ್ತಾ ಹೋಪ್ ನ ಕಳ್ಕೊತಾ ಇದಾರೆ. ನನಗೂ ಕೂಡ ತುಂಬಾ ಜನ ಹೇಳಿದ್ರು ಏನಪ್ಪಾ ಅಂತಂದ್ರೆ, ಇಲ್ಲ ಈಗ ಇಷ್ಟು ದಿವಸ ನಾವು ಅನ್ಕೊಂಡಿದ್ವಿ 1 ವಾರ ಆದ್ಮೇಲೆ ಬರುತ್ತೆ, 2 ವಾರ ಆದ್ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಯಾಕೋ ಇವಾಗ ಅನಿಸ್ತಾ ಐತೆ ಇವಾಗ ಬರಲಿವೇನೋ, ಇಲ್ಲಿ 2 ವರ್ಷ 3 ವರ್ಷ ಬರಲಿವೇನೋ. 2 ವರ್ಷ 3 ವರ್ಷ ಏನಾದ್ರು ಬರ್ಲಿಲ್ಲ ಅಂದ್ರೆ ನಾವು ಬೇರೆ ಬೇರೆ ಕೆಲಸಗಳನ್ನ ನೋಡ್ಕೊಂಡಿರ್ತೀವಿ. ಆಮೇಲೆ ಬಂದ್ರೆ ನಮ್ಗೆ ಯೂಸ್ ಇಲ್ಲ, ಯಾರಾದ್ರೂ ಹೊಸಬ್ರು ಬಂದವ್ರು ಮಾಡ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಅದ್ರ ಜೊತೆಗೆ ಇವಾಗ ಆಟೋ ಚಾರ್ಜ್ ಕೂಡ ಜಾಸ್ತಿ ಮಾಡಿದ್ದಾರೆ. ಇದರಿಂದ ಅಂದ್ರೆ ಪ್ರಯಾಣಿಕರಿಗೆ ಹೊರೆ ಆಗ್ತಾ ಇದೆ. ಬೈಕ್ ಟ್ಯಾಕ್ಸಿ ಇದ್ರೆ ಒಂದು ಚೆನ್ನಾಗಿರ್ತಾ ಇತ್ತು, ಟ್ರಾಫಿಕ್ ಸಮಸ್ಯೆನೂ ಕೂಡ ಕ್ಲಿಯರ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಬಡವರಿಗೆ ಕಡಿಮೆ ದುಡ್ಡಲ್ಲಿ ಕೂಡ ಹೋಗಿ ಬರಕ್ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ತುಂಬಾ ಹೇಳಿದ್ರು. ನನಗೂ ಅನಿಸ್ತು ಏನೋ ಒಂದು ತೀರ್ಮಾನ ಕೊಡ್ಲಿ. ನಮ್ಮ ಹೈಕೋರ್ಟ್ ಏನಿದೆ ಇದನ್ನ ಜಾಸ್ತಿ ದಿನ ತಳ್ಕೊಂಡು ಹೋಗ್ಬಾರ್ದು. ಇವಾಗ ಯಾವ್ದೋ ಒಂದು ಬೇರೆ ಕೇಸ್ ಆದ್ರೆ ಈಗ 10 ವರ್ಷ 15 ವರ್ಷ ನಾವು ತಳ್ಕೊಂಡು ಹೋಗಿರೋದು ಕೂಡ ನೋಡಿದೀವಿ. ಬಟ್ ಇದ್ರಲ್ಲಿ ಆ ರೀತಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನನಗೂ ಕೂಡ ಅನ್ಸುತ್ತೆ. ಆದಷ್ಟು ಬೇಗ ಇನ್ನು 1 ವಾರ ಅಥವಾ 2 ವಾರದಲ್ಲಿ ಇದಕ್ಕೊಂದು ತೀರ್ಮಾನ ಕೊಡಬೇಕು. ಇಲ್ಲಪ್ಪ ಬೈಕ್ ಟ್ಯಾಕ್ಸಿ ಸ್ಟಾಪ್ ಅಂದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಅಂತ ಹೇಳ್ಬಿಡ್ಲಿ. ಅವಾಗ ಕಂಪ್ನಿಗಳು ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಹೋಗುತ್ತ ಅಂದ್ರೆ ಆ ಕೋರ್ಟ್ ಅಂದ್ರೆ ಮೇಲ್ಗಡೆ ಏನಾದ್ರು ಹೋಗುತ್ತಾ, ಅದೇ ರೀತಿ ಆ ಅಕಸ್ಮಾತ್ ಏನಾದ್ರು ಸುಮ್ಮನೆ ಆಗ್ತಾರಾ ಅಂತ ಹೇಳ್ಬಿಟ್ಟು ಏನಾದ್ರು ನೋಡ್ಬೇಕು. ಇನ್ನು ನನಗೂ ಕೂಡ ಅರ್ಥ ಆಗ್ತಲ್ಲ, ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಯಾಕಂದ್ರೆ ಇದನ್ನ ಜಾಸ್ತಿ ಎಳೆಯೋದ್ ಬೇಡ, ಜಾಸ್ತಿ ಹೇಳ್ಬಿಟ್ಟು ಪದೇ ಪದೇ ಏನ್ ಹೇಳೋದು. ಹಿಯರಿಂಗ್ ಒಂದಿನ ಆದ್ಮೇಲೆ ಇನ್ನೊಂದ್ ದಿನ ಮುಂದಕ್ಕೆ ಆಗ್ತಾ ಇದಾರೆ. ಇವತ್ತು ಪ್ರಾಸಿಕ್ಯೂಟರ್ ಏನಿದೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೇಳ್ತಾರೆ, ನಾಳೆ ಬೈಕ್ ಟ್ಯಾಕ್ಸಿ ಕಂಪ್ನಿಗಳ ಪರ ಅವ್ರು ಕೇಳ್ತಾರೆ. ಅದ್ರ ಮಾರನೇ ದಿನ ಯಾರು ಅಂದ್ರೆ ಪಬ್ಲಿಕ್ ಪರ ವಕೀಲರನ್ನ ಕೇಳ್ತಾರೆ. ಈ ರೀತಿ ಪದೇ ಪದೇ ಬೇರೆಯವ್ರನ್ನ ಕೇಳ್ತಾ 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 ಏನ ಮುಂದೋಗ್ತಾ ಇದೆ ಹೊರತು ಇದಕ್ಕೇನೋ ತೀರ್ಮಾನ ಕೂಡ ಬರ್ತಾ ಇಲ್ಲ. ನೋಡೋಣ, ಆದಷ್ಟು ಬೇಗ ತೀರ್ಮಾನ ಬರಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೀನಿ. ಏನಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನಾದ್ರು ಅಪ್ಡೇಟ್ ಬಂದ್ರೆ ನಿಮಗೆ ತಿಳಿಸ್ತೀನಿ.
ಅದೇ ರೀತಿ ಸೋಮವಾರ 21ನೇ ತಾರೀಕು ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ನಮಸ್ಕಾರ.